ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ ಇವತ್ತಿನ ನನ್ನ ಲೈಫ್ ಒಳಗೆ ಏನೇನು ಆಕತಿ ಅಂತ ನೋಡ್ಕೊಂಬರೋಣ. ಲೈಫ್ ಒಳಗೆ ಅಲ್ರಿ, ಇವತ್ತಿನ ದಿನಚರಿ ಒಳಗೆ ಅಷ್ಟ. ಲೈಫ್ ಒಳಗೆ ಏನೇನು ಆಕತಿ ಅಂತ ಯಾರೂ ಗೆಸ್ ಮಾಡೋಕ್ಕಾಗಂಗಿಲ್ಲ. ಸೊ ನಾನು ಫಸ್ಟ್ ಇಲ್ಲಿ ಈರುಳ್ಳಿ ಪಲ್ಯ ಮಾಡ್ಕೊಳತ್ತೀನಿ ರೀ. ಇವತ್ತು ಗೋಧಿ ದೋಸೆ ಮಾಡ್ಕೊಂಡೇನಿ. ನೀವು ತಮ್ಲೈನೊಳಗೆ ಆಲ್ರೆಡಿ ನೋಡಿರ್ತೀರಿ. ಹಂಗಾಗಿ ಅದಕ್ಕೆ ಈರುಳ್ಳಿ ಪಲ್ಯ ಮಾಡ್ಕೊಳತ್ತೀನಿ. ಆಲೂಗಡ್ಡೆ ಪಲ್ಯಗೆ ಮಾಡ್ಕೋಬೇಕಿತ್ತು ರೀ, ಬಟ್ ನಮ್ಮ ಆಂಟಿಯವ್ರು ಆಲೂಗಡ್ಡೆ ತಿನ್ನೋಂಗಿಲ್ಲ. ಹಾಗಾಗಿ ನಾನು ಈರುಳ್ಳಿ ಪಲ್ಯ ಮಾಡ್ಕೊಳತ್ತೀನಿ. ಈರುಳ್ಳಿ ಪಲ್ಯನೂ ಚೆನ್ನಾಗಿ ಆಕತ್ರಿ ತಿನ್ನಕ್ಕೆ ಟೇಸ್ಟ್. ಯಾಕಿಷ್ಟು ತದಲ್ಸಕತ್ತನ ಗೊತ್ತಿಲ್ಲ. ಈಗ ಒಂದು ಜಾಸ್ತಿ ಮಾತಾಡಿಲ್ರಿ, ನಾನು ಸ್ವಲ್ಪ ಸೈಲೆಂಟ್ ಆಗಿದ್ದೇನೆ. ಹಾಗಾಗಿ ಸಡನ್ನಾಗಿ ವಾಯ್ಸ್ ಬರ್ತಾಯಿಲ್ಲ. ಇಲ್ಲ ಯಾರ್ದಾರ ಜೊತೆ ಫೋನ್ನಾಗ ಜಾಸ್ತಿ ಮಾತಾಡಿದ್ದೆ ಅಂದ್ರೆ ಸರಳವಾಗಿ ನನ್ನ ವಾಯ್ಸ್ ಬಂದುಬಿಡ್ತಿತ್ತು ಅನಿಸ್ತತಿ. ಹಾಗಾಗಿ ಕೆಲ್ಸದ ನಡುವೆ ಯಾರ ಜೊತೆಗೆ ಮಾತಾಡೋಕ್ಕೂ ನನಗೆ ಬಿಡುವೇ ಸಿಕ್ಕಿಲ್ಲ. ಎಷ್ಟು ಜನ ಮನ್ಸನ್ನೇ ಬೈಕೋಣ ಥರ ಗೊತ್ತಿಲ್ಲ ರೀ. ಅಂದ್ರೆ ನಾನು ರೆಗ್ಯುಲರಾಗಿ ಯಾರ ಜೊತೆ ಮಾತಾಡ್ತಿದ್ನಲ್ಲ ಅವರು. ಈರುಳ್ಳಿ ಪಲ್ಯಕ್ಕೆ ಇಲ್ಲಿ ಎಣ್ಣೆ ಹಾಕೊಳಕತ್ತೆ ನೋಡಿರಿ. ಇದಕ್ಕೆ ಸ್ವಲ್ಪ ಜಾಸ್ತಿನ ಬೇಕು ಅನಿಸ್ತದೆ ರೀ ಎಣ್ಣೆ. ಯಾಕಂದರೆ ಈರುಳ್ಳಿ ಎಲ್ಲ ಮೆತ್ತಗೆ ಆಗ್ಬೇಕಲ್ಲ, ಹಂಗಾದ್ರೆ ಅದು ಪಲ್ಯ ಟೇಸ್ಟ್ ಆಗೋದು. ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿನೇ ಮಾಡ್ಕೊಬೋದು ರೀ. ನಾವು ಮೆಣ್ಸಿನ್ಕಾಯಿ ಹೆಚ್ಚಾಕಿ ಮಾಡ್ಕೊಬೋದು. ಮೆಣ್ಸಿನ್ಕಾಯಿ ಹೆಚ್ಚಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತತಿ. ಖಾರ ಪುಡಿ ಹಾಕಿದ್ರೆ ಅಷ್ಟೇ ಟೇಸ್ಟ್ ಚೆನ್ನಾಗಿರ್ತತಿ ರೀ. ಬಟ್ ಸ್ವಲ್ಪ ಇದಕ್ಕಿಂತ ಅದು ಸ್ವಲ್ಪ ಟೇಸ್ಟ್ ಇರ್ತತಿ. ಬಟ್ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ತಿನ್ನಂಗಿಲ್ಲ ಅಂತ ಹೇಳಿ ಖಾರದ ಪೌಡ್ರನ್ನ ಹಾಕ್ಕೊಂಡು ಮಾಡ್ಕೊಳತ್ತೀನಿ. ನಾನು ಎಷ್ಟು ಈ ವಿಡಿಯೋದಾಗ ಗ್ರಾಮರ್ ಮಿಸ್ಟೇಕ್ ಆಗುತ್ತೋ, ಎಷ್ಟು ವರ್ಡ್ಸ್ ತಪ್ತವೋ ನನಗಂತೂ ಗೊತ್ತಿಲ್ಲ. ನೀವು ಫುಲ್ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ ವಿಡಿಯೋನ. ನಿನ್ನೆ ವಿಡಿಯೋಕ್ಕೆ ಯಾಕೆ ವ್ಯೂಸ ಬಂದಿಲ್ಲ ರೀ, ಯಾರೂ ರೆಗ್ಯುಲರಾಗಿ ನೋಡಿಲ್ಲ ಅನಿಸ್ತತಿ. ಮೇ ಬಿ ನಮ್ಮ ಅಕ್ಕನ ಫೋನಾಗೂ ಕರೆನ್ಸಿ ಆಗೈತೆ ರೀ, ನಮ್ಮ ತಂಗಿ ಫೋನಾಗೂ ಕರೆನ್ಸಿ ಆಗೈತಿ. ಅದಕ್ಕೆ ಅವರಿಬ್ರು ನನ್ನ ವಿಡಿಯೋ ನೋಡಿಲ್ಲ ಅನ್ನಿಸ್ತತಿ. ಇಲ್ಲ ಅವರಿಬ್ಬರ ರೆಗ್ಯುಲರಾಗಿ ನೋಡಿರ್ತಿದ್ರು ನನ್ನ ವಿಡಿಯೋನ. ಹಾಗಾಗಿ ಅವರಿಬ್ರು ಕರೆನ್ಸಿ ಖಾಲಿ ಆಗಿದ್ದಕ್ಕೆ ನನ್ನ ವಿಡಿಯೋ ನೋಡಿಲ್ಲ. ಅದಕ್ಕೆ ಒಂದು ವ್ಯೂಸು ಬಂದಿಲ್ಲ. ನನಗೆ ಗೊತ್ತ್ರಿ, ನಾನು ಈಗ ಅಷ್ಟು ಬೇಗ ಇದು ವ್ಯೂಸ್ ಬರಲ್ಲ, ಅಷ್ಟು ಬೇಗ ಕ್ಲಿಕ್ ಆಗಲ್ಲ ಅಂತ ಹೇಳಿ. ಬಟ್ ಬಿಡಬಾರ್ದು ಅಂತ ಹೇಳಿ ನಾನು ಎಲ್ಲ ವೀಡಿಯೋಸ್ನ ಮಾಡಿ ಹಾಕಾತೀನಿ. ಸ್ವಲ್ಪ ಫೇಮಸ್ ಆಗ್ತಿದ್ದಂಗೆ ನಾನು ಬೇರೆ ಬೇರೆ ಥರ ವೀಡಿಯೋಸ್ ಎಲ್ಲ ಮಾಡಿ ಹಾಕಬೇಕು ಅಂದ್ಕೊಂಡೀನಿ. ಬಟ್ ಸದ್ಯಕ್ಕೆ ಮಾತ್ರ ಇಷ್ಟ ಹಾಕ್ತೀನಿ ರೀ. ನನಗೆ ಎಷ್ಟು ನಾನು ಕಷ್ಟಪಟ್ಟು ವೀಡಿಯೋ ಮಾಡಿ ಹಾಕಿದ್ರು ವ್ಯೂಸ್ ಬರ್ತಿಲ್ಲ. ಅದು ರೆಗ್ಯುಲರಾಗೂ ಹಾಕ್ಬೇಕು ರೀ. ನಾನು ಫಸ್ಟ್ ಎಷ್ಟು ಕರೆಕ್ಟಾಗಿ ಸ್ಕೆಡ್ಯೂಲ್ ಇಟ್ಟು ಟೈಮಿಂಗ್ ಇಟ್ಟು ಬೆಳಗ್ಗೆ 10 ಗಂಟೆಗೆ ವೀಡಿಯೋ ಹಾಕ್ಬಿಡ್ತಿದ್ದೆ. ಬಟ್ ಇವಾಗ ಹೆಂಗಾಗೈತೆ ಅಂದ್ರೆ ನನಗೆ ಕರೆಕ್ಟಾಗಿ ಟೈಮಿಂಗ್ಸಿಗೆ ವೀಡಿಯೋ ಹಾಕೋಕ್ಕಾಗತ್ತಿಲ್ಲ. ಕೆಲಸ, ಟೆನ್ಷನ್ನು, ಪ್ರೆಷರ್. ಇನ್ನೊಂದು ವಿಷಯ ರೀ ನಿಮಗೆಲ್ಲ ಏನಂತಂದ್ರೆ, ನಮ್ಮ ಊರೊಳಗೆ ಕರೆಕ್ಟ್ 30ನೇ ತಾರೀಕಿಂದ ದೇವ್ರ ಜಾತ್ರೆ ಸ್ಟಾರ್ಟ್ ಆಕೈತ್ರಿ. 5 ವರ್ಷಕ್ಕೊಂದ್ಸರಿ ಮಾಡ್ತಾರೆ. ನಮ್ಮ ಮದುವೆ ಆದಾಗ ಒಂದ್ಸತಿ ಮಾಡಿದ್ರು. ಅದು ನಮ್ಮ ಮದುವೆ ಆಗಿ ಒಂದು 20 ದಿನಕ್ಕೆ ಐತ್ರಿ ಇದು ಜಾತ್ರೆ. ಸೊ ಈಗ ಮತ್ತೆ ಮಾಡಕತ್ತಾರ ಜಾತ್ರೆನ. ಫುಲ್ ಜೋಶ್ನಾಗ ಅದಾರ. ಹೋದ ಸತಿ ನಮ್ಮ 5 ವರ್ಷದಿಂದ ಕೊರೋನಾ ಇತ್ತಲ್ರಿ, ಹಾಗಾಗಿ ಜೋರಾಗಿ ಮಾಡಿರಲಿಲ್ಲ. ಈ ಸತಿ ಫುಲ್ ಜೋರಾಗಿ ಮಾಡತ್ತಾರ. ನಾವೇನ ವೆಜ್ನರ್ದು ಅಷ್ಟಕ್ಕೆ ಇರಂಗಿಲ್ಲ ರೀ. 1-2 kg ಬೇಳೆ ಹಾಕಿದ್ರೆ ನಮ್ಮ ದೇವತೆ ಆಗಿ ಹೋಗ್ಬಿಡ್ತೈತಿ. ಬಟ್ ನಾನ್ ವೆಜ್ ಮಾಡೋದು ಹಂಗಲ್ಲಲ್ರಿ. ಅವ್ರು ಸಖತ್ತಾಗಿ ನಮ್ಮ ಕಡೆ ಇನ್ನೋರಿಗೆ ಹೇಳ್ತಿರ್ತಾರೆ. ಅವರು ಕುಡಿಯೋದಕ್ಕೂ ಇದು ಮಾಡ್ತಿರ್ತಾರೆ ಮತ್ತು ತಿನ್ನೋದಕ್ಕೂ ಇದು ಮಾಡ್ತಿರ್ತಾರೆ. ಅವ್ರು ಮಾಂಸ ತಿನ್ಬೇಕಂದ್ರೆ ಯಾರು ಕುಡಿತಿರ್ತಾರಲ್ಲ ಅವ್ರಿಗೆ ಅದನ್ನು ಕೊಡಿಸ್ಬೇಕು. ಸೊ ಅವ್ರ ಹಬ್ಬ ಭಾಳ ಕಷ್ಟ. ಮತ್ತು ಅವ್ರು ಎಲ್ರಿಗೂ ಮಂದಿಗೆಲ್ಲ ಬಟ್ಟೆ ತೊಗೊಂಡು ಹಬ್ಬ ಮಾಡ್ತಾರಂತ ನಾನು ಇಲ್ಲಿ ನಮ್ಮ ಮನ್ಯಾಗ ಹೇಳೋದು ಕೇಳಿದ್ದಷ್ಟ. ಬಟ್ ನಾವೆಲ್ಲ ಭಾಳ ಸಿಂಪಲಾಗಿ ಮಾಡ್ತೇವೆ ರೀ. ಮನೆ ಹೆಣ್ಮಕ್ಳಿಗಷ್ಟ ಸೀರೆ ತೊಗೊಂಬರ್ತೇವೆ. ಅಥವಾ ನಾವು ಅವ್ರ ಊರಿಗೆ ಹೋದಾಗ ಅವ್ರು ನಮಗೆ ಸೀರೆ ಉಡ್ಸಿರ್ತಾರಲ್ಲ, ಅಂಥವ್ರಿಗಷ್ಟ ಸೀರೆ ತೊಗೊಂಬಂದು ಉಡಿಸ್ತೇವೆ. ನಾರ್ಮಲಾಗಿ ಅವ್ರು ಹಂಗಲ್ಲ, ಎಲ್ರಿಗೂ ಬಟ್ಟೆ ತೊಗೊಂಬಂದು ಹಬ್ಬ ಮಾಡ್ತಾರೆ. ಈ ಥರ ಹಬ್ಬ ಮಾಡೋದು ನನಗಂತೂ ಸಖತ್ ಇಷ್ಟ ರೀ. ಬಟ್ ಸ್ವಲ್ಪ ನನಗೆ ಕೆಲಸಗಳು ಜಾಸ್ತಿ ಅನಿಸ್ತವೆ, ಕಷ್ಟ ಅನಿಸ್ತವೆ. ನಮ್ಮ ಅಂಟಿ ಬಂದಿರೋದ್ರಿಂದ ನಂಗೆ ಸ್ವಲ್ಪ ಹೆಲ್ಪ್ ಆಗೈತಿ. ಅವರು ಸ್ವಲ್ಪ ಕೆಲಸ ಮಾಡತ್ತಾರ, ನಂಗೆ ಹೆಲ್ಪ್ ಮಾಡಕತ್ತಾರ. ಒಬ್ಬಾಕೆ ಆಗ್ತಾಳೆ ಅಂತ ಹೇಳಿ ಅವ್ರು ನನಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಬಂದಾರ. ಸೊ ಅವರು ಕೆಲಸ ಮಾಡ್ತಿದ್ದಾರಲ್ಲ, ನಂಗೆ ಹೆಲ್ಪ್ ಆಗಕತ್ತೈತಿ. ಆಮೇಲೆ ನಾನು ಇಲ್ಲಿ ತಿಂಡಿಗೆ ಬಂದ್ರೆ ಅಂತ ಹೇಳಿ ಚಟ್ನಿನೂ ಮಾಡ್ಕೊಂಡಿದ್ರಿ. ಚಟ್ನಿ ಮಾಡೋದು ಸ್ವಲ್ಪ ತೋರಿಸ್ಕೊಂಡಲ್ಲ ಅಷ್ಟ. ನಾನು ನಾರ್ಮಲಾಗಿ ಇವೆಲ್ಲ ಚಟ್ನಿ, ಉಪ್ಪಿಟ್ಟು, ದೋಸೆ ಎಷ್ಟು ಮಾಡೋಣ ಏನು ಗೊತ್ತಿಲ್ಲ, ಹಾಗಾಗಿ ತೋರ್ಸಕ್ಕೆ ಹೋಗಲಿಲ್ಲ. ಆಮೇಲೆ ಗೋಧಿ ದೋಸೆನ ಹಾಕ್ಕೊಳಕತ್ತಿದ್ದೆ. ಇದು ಇನ್ಸ್ಟಂಟಾಗಿ ಮಾಡ್ಕೊಬೋದ್ರಿ, ಸೂಪರಾಗಿ ಆಗಿರ್ತಾವೆ ಟೇಸ್ಟ್ ಅಂತ್ರಕ್ಕೂ. ಯಾರ್ಯಾರ ಗೋಧಿ ದೋಸೆ ಲವರ್ಸ್ ಇದ್ರೆ ಅಥವಾ ಅವ್ರದ್ದು ಫೇವ್ರೇಟ್ ಯಾರು ಇದ್ರೆ ಹೇಳಿಬಿಡ್ರಿ. ನನಗೂ ಗೋಧಿ ದೋಸೆ ಇಷ್ಟನ, ಚೆನ್ನಾಗಿರ್ತಾವೆ. ಬಟ್ ನಾನು ಸ್ವಲ್ಪ ನಂದು ಹೀಟ್ ಬಾಡಿ ಆಗಿರೋದ್ರಿಂದ ಜಾಸ್ತಿ ತಿನ್ನಂಗಿಲ್ಲ. ಸ್ವಲ್ಪ ಕಮ್ಮಿನ ತಿನ್ಬೇಕು. ಬಟ್ ತಿಂತಾಯಿದ್ರೆ ಅದು ತಿನ್ಬೇಕಂತ ಅನಿಸ್ತೈತಿ. ಅದರೊಳಗೂ ಇದಕ್ಕೆ ಕೆಂಪು ಚಟ್ನಿ ಹಚ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರ್ತೈತಿ. ಬೇರೆ ಫ್ಲೇವರ್ ಹೆಂಗೋ ಟೇಸ್ಟ್ ನನಗೆ ಗೊತ್ತಿಲ್ಲ. ಬಟ್ ನನಗೆ ಕೆಂಪು ಚಟ್ನಿ ಜೊತೆಗೆ ಹಚ್ಕೊಂಡು ತಿನ್ನೋಕೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಮ್ಮ ಮನೆಯಾಗ ಇವತ್ತು ಕೆಂಪು ಚಟ್ನಿ ಇರಲಿಲ್ಲ, ಹಾಗಾಗಿ ಕೊಬ್ಬರಿ ಚಟ್ನಿ ಮತ್ತು ಈರುಳ್ಳಿ ಪಲ್ಯನ ಮಾಡಿದ್ದೆ. ನಾ ತಿನ್ನೋ ಥರ ನಮ್ಮ ಮನೆಯಾಗ ಯಾರೂ ಟೇಸ್ಟ್ ತಿನ್ನಂಗಿಲ್ಲ ರೀ. ನೀನು ಟೇಸ್ಟ್ ಒಂಥರ ವಿಚಿತ್ರ ಅಂತ ಹೇಳಿ ಅವರು ನಾರ್ಮಲಾಗಿ ಈಗ ದೋಸೆಗೆ ಕೊಬ್ಬರಿ ಚಟ್ನಿ ಪಲ್ಯ ಹಚ್ಕೊಂಡು ತಿನ್ಬೇಕಲ್ಲ, ಅವ್ರು ಹಂಗೆ ತಿಂತಾರೆ. ಬಟ್ ನಾನು ಡಿಫ್ರೆಂಟಾಗಿ ಏನೇನೋ ಹಚ್ಕೊಂಡು ತಿಂತಿರ್ತೀನಿ. ಚಟ್ನಿ ಮತ್ತು ಖಾರ ಪೌಡ್ರು, ಉಪ್ಪು, ಹಿಂಗೇನೇನೋ ಹಾಕೊಂಡು ತಿಂತಿರ್ತೀನಿ. ಅವ್ರು ಯಾರು ಆ ಥರ ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ. ದೋಸೆ ಅಂತೂ ಚೆನ್ನಾಗಿ ಬರ್ತವ್ರಿ ಇವು. ಇದು ನನಗಿನ್ನೂ ಫಸ್ಟ್ನೇದಲ್ಲ, ಅದಕ್ಕೆ ಹಿಂಗೆ ಅನ್ಸೈತಿ. ಒಂದು ಸ್ವಲ್ಪ ಹಂಚು ಕಾಯ್ಬೇಕಿದು. ಒಂದು 3-4
ತೆಳ್ಳಗೆ ದೋಸೆ ಆದ ತಕ್ಷಣ ಇನ್ನೂ ಚೆನ್ನಾಗಿ ಕಲರ್ ಬರ್ತೈತಿ. ಇದು ಏನಿಲ್ಲರಿ, ಸ್ವಲ್ಪ ಹಿಟ್ಟು ಕಲಸಂದ ಸ್ವಲ್ಪ ಸಕ್ಕರೆ ಪೌಡ್ರನ್ನ ಉದುರಿಸ್ಕೊಂಡಿರ್ಬೇಕು. ಒಂದು 4 ಇಲ್ಲ 10 ಕಾಳು 4 ಕಮ್ಮಿ ಅನಿಸುತ್ತೆ, ಒಂದು 10 ಕಾಳಷ್ಟು ಸಕ್ಕರೆ ಪೌಡ್ರನ್ನ ಹಾಕೋರಿ ನೀವು. ಗೋಧಿ ದೋಸೆ ಕಲರ ಚೇಂಜ್ ಆಗ್ತತಿ, ಫುಲ್ ಡಾರ್ಕಾಗಿ ಬರ್ತತಿ, ಚೆನ್ನಾಗಿ ಬರ್ತತಿ. ರಾತ್ರಿ ಎಲ್ಲ ನೆನೆಸಿಟ್ಟರೇನೋ ಅನ್ಬೇಕು, ಅಷ್ಟು ಟೇಸ್ಟ್ ಬರ್ತತಿ. ಬೇಕಿದ್ರೆ ಯಾವಾಗಾರ ನೀವು ಟ್ರೈ ಮಾಡಿ ನೋಡಿರಿ. ನನಗೊತ್ತು ಕೆಲವೊಬ್ರು ಸಕ್ಕರೆ ಬೆಲ್ಲನ ಇಷ್ಟಪಡ್ತಿರಲ್ಲ, ಬಟ್ ಯಾವುದಕ್ಕೆ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಅದನ್ನು ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗೇ ಇರ್ತತಿ. ಯಾಕಂದ್ರೆ ನಾವು ಎಷ್ಟೋ ಜಂಕ್ ತಿಂತಿರ್ತೀವಿ, ಬೇರೆ ಕಡೆಯಿಂದ ತಂದಿರೋಂಥ ಮಸಾಲ ಪೌಡ್ರು ಪ್ಯಾಕೆಟ್ ಪೌಡ್ರನ್ನ ತಿಂತಿದ್ದೀವಿ. ಅದರೊಳಗೆ ಏನು ಕೆಮಿಕಲ್ ಇರ್ತದೆ ಅಂತ ನಮ್ಗೇನು ಗೊತ್ತಿರ್ತದೆ? ಹೌದಿಲ್ರಿ. ಮನ್ಯಾಗ ನಾವು ಸಣ್ಣದು ಏನೋ ಒಂದು ತಿಂದ ತಕ್ಷಣ ಏನೋ ಆಕ್ಕತಿ ಅಂದ್ಕೊಳ್ಳೋದು ಭಾಳ ದೊಡ್ಡ ತಪ್ಪು. ನೋಡಿರಿ, ಇದು ಎರಡನೇದು ಆಲ್ರೆಡಿ ಎಷ್ಟು ಕಲರ್ ಬಂದಿತ್ತು ಅಂತ ಹೇಳಿ ಹಿಂಗೆ ನಾನು ಎಲ್ರಿಗೂ ದೋಸೆ ಮಾಡಿಕೊಟ್ರಿ. ಆಂಟಿಗೂ ಅಪ್ಪಾಜಿಗೂ ನಮ್ಮ ಮನೆಯವ್ರಿಗೂ ಮಾಡಿಕೊಟ್ಟೆ. ಲಾಸ್ಟಿಗೆ ಇವತ್ತು ನಾನು ಇದನ್ನು ತಿನ್ನಂಗಿರ್ಲಿಲ್ಲ ರೀ, ಶನಿವಾರ ಅಲ್ಲ, ಹಾಗಾಗಿ ನಾನು ರಾಯರ ಪೂಜೆ ಮಾಡಿದ್ನಲ್ಲ, ಬೇರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೇನು ತಿನ್ನಂಗಿಲ್ಲಲ್ಲ. ಸೊ ಹಂಗಾಗಿ ನಾನು ಬರೀ ಇಲ್ಲಿ ಒಣ ದೋಸೆ ಅಷ್ಟ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರನ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು ತಿಂದೆ ರೀ. ಚೆನ್ನಾಗಿತ್ತು ಟೇಸ್ಟ್, ಅದೊಂಥರ ಡಿಫ್ರೆಂಟಾಗಿತ್ತು. ನಮ್ಮ ಮನೆಗೆ ನೀನು ಹೆಂಗಿದ್ರು ತಿಂದು ಅಡ್ಜಸ್ಟ್ ಮಾಡ್ಕೊಂಬಿಡ್ತೀವಿ ಬಿಡು, ನಮ್ಗೆ ಹಾಗೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಏನಾರ ಇರಲಿ ಬೇಗನೆ ಅಡ್ಜಸ್ಟ್ ಆಗಿಬಿಡ್ತೀನಿ ಎಲ್ಲದಕ್ಕೂ. ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಎದ್ದೆದ್ಕೊಂಡು ತಿಂದೆ. ಆಮೇಲೆ ಒಂದೆರಡು ದೋಸೆನ ಮತ್ತು ಇದಕ್ಕೆ ಸೊಪ್ಪು ಹಾಕ್ಕೊಂಡಿದ್ದೆ. ಎಲ್ರದ್ದು ಆದಮೇಲೆ ಲಾಸ್ಟ್ ನಾನು ಅಲ್ರಿ ತಿನ್ನೋದು, ಹಾಗಾಗಿ ದೋಸೆನೂ ಚೆನ್ನಾಗೇ ಬಂದಿದ್ರು. ನಾವು ಇದನ್ನ ಎಷ್ಟು ತೆಳ್ಳಗೆ ಹಾಕೊಂತೇವೋ ಅಷ್ಟು ಚೆನ್ನಾಗಿ ಬರ್ತವೆ. ಬಟ್ ಇದು ತೆಳ್ಳಗೆ ಹಾಕೊಂತ ಹೋದ್ರೆ ಈಡನ ಆಗಂಗಿಲ್ಲ ರೀ ದೋಸೆ. ತಿಂತಾನೆ ಇರ್ಬೇಕು ಅನ್ಸುತ್ತೆ. ಒಬ್ಬರು ಒಂದು 10 ದೋಸೆ ಆದರೂ ತಿನ್ಬೋದು ತೆಳ್ಳಗೆ ಹಾಕ್ಕೊಂಡ್ರೆ. ಹಾಗಾಗಿ ನಾನು ಸ್ವಲ್ಪ ದಪ್ಪನ ಹಾಕೊಳಕತ್ತಿದ್ದೆ ದೋಸೆನ. ಯಾಕಂತಂದರೆ ಇದು ದೋಸೆ ನಾವು ನಿಜ ರೀ ತೆಳ್ಳಗಿದ್ರೆ ಮುದುಡ್ಕೊಂಡು ಒಂದು 2 ತುತ್ತಿಗೆನ ತಿಂದುಬಿಡ್ಬೋದು, ಅಷ್ಟು ಒಂಥರ ಸ್ಮೂತ್ ಇರ್ತವೆ ದೋಸೆ, ಅಷ್ಟು ಸಣ್ಣದಾಗಿ ತೆಳ್ಳಗೆ ಚೆನ್ನಾಗಿ ಬಂದಿರ್ತವೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದಪ್ಪನಾಗನ ಮಾಡ್ಕೊಳತ್ತೀನಿ. ಹಂಗಂತ ಇದೇನು ಫ್ಲೇವರ್ ಚೇಂಜ್ ಆಗಂಗಿಲ್ಲ ರೀ. ಆಮೇಲೆ ನಾನು ಸಾಯಂಕಾಲ ಮಂಡಕ್ಕಿ ಹಚ್ಕೊಳತ್ತಿದ್ರಿ. ನಮ್ಮ ಕಡೆ ಈ ಥರ ಮಂಡಕ್ಕಿ ರೆಗ್ಯುಲರಾಗಿ ತಿಂತವಿ. ನಮ್ಮ ಮನೆ ಕಡೆ ಬೇರೆಯವ್ರ ಮನೆಗೆ ಹೆಂಗಂತ ಗೊತ್ತಿಲ್ಲ, ಬಟ್ ರೆಗ್ಯುಲರಾಗಿ ಇರಲೇಬೇಕು. ಯಾರ್ದಾರ ಮದ್ವೆ ಮುಂಜಿ ಏನಾರ ಇಲ್ಲರಿ ಈ ಥರ ಮಂಡಕ್ಕಿ ಫಸ್ಟ್ ಹಚ್ಚಿಸ್ತಾರೆ. ದೇವತಿಗೂ ನಾ ಬೇರೆಯವ್ರ ಕಡೆ ಮಂಡಕ್ಕಿ ಹಚ್ಚಿಸ್ತೀನಿ. ಅದನ್ನು ನಿಮಗೆ ರೆಸಿಪಿ ನನಗೆ ಆದಷ್ಟು ಟ್ರೈ ಅದು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ರೀ. ಆಮೇಲೆ ಕ್ಯಾಮ್ರಾಮನು ನಮ್ಮ ಮನೆಯವ್ರು ನೋಡ್ರಿ ನಾನು ಮಂಡಕ್ಕಿ ಹಚ್ಚೋದನ್ನ ವೀಡಿಯೋ ಮಾಡಕತ್ತಾರ. ನಾನು ಹಂಗೆ ಹಚ್ಕೊಳತ್ತಿದ್ದೆ, ಕೆಲ್ಸ ಭಾಳ ಅದಾವ ಅಂತೇಳಿ. ಬಟ್ ಅವರು ವೀಡಿಯೋ ಮಾಡ್ಕೊ ಅಂತ ಹೇಳಿ ಮಾಡತ್ತಾರ. ಈ ಥರ ಸಪೋರ್ಟ್ ಮಾಡೋ ಗಂಡ ಎಷ್ಟು ಚೆನ್ನಾಗಿ ಸಿಗ್ತಾರೆ ಹೇಳ್ರಿ. ನನ್ನ ಗಂಡ ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿಬಿಡ್ತಾರೆ. ಈ ಥರ ಎಲ್ಲ ಖುಷಿ ಆಗ್ತದೆ ನನಗೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಅರಿಶಿನ ಪೌಡ್ರ್ ಹಾಕ್ಕೊಂಡು ಇದಕ್ಕೆ ರೆಡಿ ಮಾಡಿ ಇಟ್ಕೊಳತ್ತೀನಿ. ಆಮೇಲೆ ಇಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೆ, ಕರ್ದದ್ದು ಎಣ್ಣೆ ಇತ್ತು ರೀ, ಹಪ್ಪಳ ಶಾಣ್ಗೆ ಮೊನ್ನೆ ಕರ್ದಿದ್ದು. ಎಣ್ಣೆ ಇಟ್ಕೊಂಡು ಅದ್ರೊಳಗೆ ಮಂಡಕ್ಕಿ ಹಚ್ಕೊಳಕತ್ತೇನೆ ನೋಡ್ರಿ. ನಾನು ಈಗ ಅವರ ಎಲ್ಲ ವೀಡಿಯೋ ಮಾಡತ್ತಿದ್ರು, ತೋರಿಸು ಏನೇನು ಹಾಕ್ತಿ ಅಂತೆಲ್ಲ ಹೇಳಕತ್ತಿದ್ರೆ ನಂಗೆ ನಗು ಬರಾಕತ್ತಿತ್ತು ಅವ್ರು ನನಗೆ ಆ ಥರ ಎಲ್ಲ ಹೇಳೋದು ನೋಡಿ. ಯಾಕಂತಂದ್ರೆ ಅವ್ರು ಈ ಥರ ಎಲ್ಲ ತಲೆನ ಕೆಡ್ಸ್ಕೊಳ್ಳೋ ಅಂತಾರಲ್ಲ. ಬಟ್ ನಾನು ಏನೋ ಮಾಡಕತ್ತೀನಿ, ಏನೋ ಒಂದು ಹೊಸ್ದಾಗಿ ಟ್ರೈ ಮಾಡಕತ್ತೀನಿ ಅಂತ ಹೇಳಿ ಖುಷಿಯಿಂದ ಟ್ರೈ ಮಾಡತ್ತಾರೆ ನೋಡ್ರಿ. ಹಂಗೆ ಮೀಶೋದಿಂದ ಪಾರ್ಸಲ್ಗಳು ಸಿಕ್ಕಾಪಟ್ಟೆ ಬಂದಿದ್ವಿ ಇವತ್ತು. ಅವನು ಮಧ್ಯಾಹ್ನ ಓಪನ್ ಮಾಡಿ ನೋಡಿದ್ವಿ. ಫುಲ್ ಒಂಥರ ಹೆಂಗೆ ಅನ್ಸ್ಬಿಟ್ಟಿತ್ತು ಅಂದ್ರೆ ನಾನು ಇದು ಫಸ್ಟ್ ಟೈಮ್ ಇಷ್ಟೊಂದು ಪಾರ್ಸಲ್ ಒಂದೇ ಸತಿಗೆ ಬಂದಿರೋ, ಒಂದು 5-6 ಪಾರ್ಸಲ್ ಒಟ್ಟಿಗೆ ಬಂದಿತ್ತು. ಆಮೇಲೆ ಶೇಂಗಾ ಬೀಜ ಹಾಕ್ಕೊಳಕತ್ತೇನೆ ನೋಡ್ರಿ. ಇವನ್ನ ಕುತ್ಕೊಂಡು ನಾನು ಆಂಟಿ ಹೊಡೆದಿದ್ದೀವಿ ರೀ ಶೇಂಗಾ ಬೀಜನ. ಆಮೇಲೆ ಇದಕ್ಕೆ ಸ್ವಲ್ಪ ಪುಟಾಣಿನೂ ಹಾಕೋತೇನೆ ರೀ ನಾನು. ಇವೆರಡು ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ್ರೂ ಟೇಸ್ಟ್ ಚೆನ್ನಾಗಿ ಬರೋದು. ಇವು ಫ್ರೈ ಆದಮೇಲೆ ಇದು ಕುದೀತಿದ್ದಂಗನ ರೀ, ಇವು ಶೇಂಗಾನೂ ಕರಿತಾವಲ್ಲ, ಅಂದ್ರೆ ಗೋಲ್ಡನ್ ಕಲರಿಗೆ ಬರ್ತಾವಲ್ಲ, ಅದಾದಮೇಲೆ ಮತ್ತಿದು ಪುಟಾಣಿ ಪೌಡ್ರನ್ನು ಇದ್ರೊಳಗೆ ಎಣ್ಣೆ ಒಳಗೆ ಫ್ರೈ ಹಾಕೋಲ್ಲ. ಆಮೇಲೆ ಇದು ಕುದೀತಿರೋ ಅಂಥ ಎಣ್ಣೆನ ತೊಗೊಂಡು ಹೋಗಿ ನಾನು ಅಲ್ಲಿ ಮಂಡಕ್ಕಿಗೆ ಹಾಕೋತೇನೆ ರೀ. ನಿಮ್ಮ ಮನ್ಯಾಗ ಒಣಗಿದ ಕರಿಬೇವು ಇದ್ರಷ್ಟೇ ಇದಕ್ಕೆ ಹಾಕೋರಿ, ಹಸಿ ಕರಿಬೇವು ಹಾಕೊಳಕ್ಕೆ ಹೋಗ್ಬೇಡ್ರಿ ಈ ಮಂಡಕ್ಕಿಗೆ ಸ್ಪೆಷಲಿ. ಬೇರೆ ಬೆಳ್ಳುಳ್ಳಿ ಮಂಡಕ್ಕಿ ಹಚ್ತಾರೆ, ಅದಕ್ಕೆ ನೀವು ಏನು ಬೇಕಾದ್ರೆ ಹಾಕೋಬೋದು. ಇದು ಒಣಗಿದ ಕರಿಬೇವು ರೀ, ನಾನು ಅದನ್ನ ಹಾಕ್ಕೊಂಡೇನಿ. ಆಮೇಲೆ ಸಾಸಿವೆ ಜೀರಿಗೆನ ಹಾಕೋಬೇಕ್ರಿ ಇದಕ್ಕೆ. ನೋಡ್ರಿ ಹಿಂಗೆ ಸ್ವಲ್ಪ ಮೇಲೆ ಶೇಂಗಾ ತೆಗೆದು ಹಾಕಿ ಆಮೇಲೆ ಕುದೀತಿರೋ ಎಣ್ಣೆನ ಇದಕ್ಕೆ ನೀಟಾಗಿ ಹಾಕೊಂಡ್ಬಿಡ್ಬೇಕ್ರಿ. ಎಷ್ಟು ನಾವು ಬಿಸಿ ಬಿಸಿ ಎಣ್ಣೆ ಹಾಕೋತೇವಲ್ಲ ಅಷ್ಟು ಮಂಡಕ್ಕಿ ಕುರುಕುರು ಅಂತ ಬರ್ತಾವ್ರಿ. ಕುರುಕುರು ಅಂದ್ರೆ ಕ್ರಿಸ್ಪಿಯಾಗಿ ಟೇಸ್ಟಾಗಿ ಬರ್ತಾವೆ. ನಾನು ನಮ್ಮನೇಲಿ ಎಣ್ಣೆ ಎಷ್ಟು ಜಾಸ್ತಿ ಆಯ್ತು ಅಂತ ಕೇಳಕತ್ತಿದ್ರು, ಬಟ್ ಇದಕ್ಕೆ ಎಣ್ಣೆ ಇಷ್ಟಕ್ಕಂತ ಮಂಡಕ್ಕಿಗೆ ಎಣ್ಣೆ ಜಾಸ್ತಿ ಇದ್ರನ ಟೇಸ್ಟ್ ಆಗದ್ರಿ. ಇವತ್ತಿನ ವಿಡಿಯೋ ಏನಿಲ್ರಿ, ಇಷ್ಟ ಸಿಕ್ಕಾಪಟ್ಟೆ ವಿಡಿಯೋ ಐತಿ, ಬಟ್ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ ಅಷ್ಟ. ಆದಷ್ಟು ಟ್ರೈ ಮಾಡ್ತೀನಿ ರೀ. ಇನ್ನೊಂದು ವಾರ ರೀ, ಜಾಸ್ತಿ ಅಂದ್ರೆ ಎಲ್ಲ ದೇವತೆ ಮುಗಿಸ್ಕೊಂಡು ಅವ್ರವ್ರ ಊರಿಗೆ ಅವ್ರು ಹೋಗ್ತಾರಲ್ಲ, ಅದಾದಮೇಲೆ ನಾನು ರೆಗ್ಯುಲರಾಗಿ ನಂದು ಏನು ಕಂಟೆಂಟ್ ಇರ್ತೈತಲ್ಲ ಅದನ್ನು ಕರೆಕ್ಟಾಗಿ ಶೂಟ್ ಮಾಡ್ತೀನಿ. ನಂಗೆ ಮೀಶೋ ವೀಡಿಯೋನು ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ, ಪಾರ್ಸಲ್ಗಳು ಸಿಕ್ಕಾಪಟ್ಟೆ ಬಂದವು, ಬಟ್ ಅದನ್ನು ಮಾಡೋಕ್ಕಾಗ್ತಿಲ್ಲ. ಸೊ ಆದಷ್ಟು ಟ್ರೈ ಮಾಡ್ತೀನಿ ರೀ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.